ನರಿಬುದ್ಧಿ ಪಾಕಿಸ್ತಾನ ಮತ್ತೆ ತನ್ನ ಹೇಡಿತನವನ್ನ ತೋರಿಸಿದೆ. ಡಿಜಿಎಂಒ ಸಭೆ ಬಳಿಕವೂ ಕುತಂತ್ರಿ ಪಾಕ್ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು, ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ಮೂಲಕ ದಾಳಿಗೆ ಯತ್ನಿಸಿದೆ. ಭಾರತ ಏನು ಸುಮ್ಮನೆ ಕೂತಿಲ್ಲ, ಖಡಕ್ ಕೌಂಟರ್ ಅನ್ನು ಕೊಟ್ಟಿದೆ. ರಿಪೋರ್ಟ್ ನೋಡಿ. ಕುತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸದ್ರೋಹ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು 50ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ. ಗಡಿಯಲ್ಲಿ ಮತ್ತೆ ನರಿಬುದ್ಧಿ ಪ್ರದರ್ಶಿಸಿದ ಪಾಕ್. ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್. ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಡಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದೆ. ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು, ಪಾಕ್ನ ಡ್ರೋನ್ಗಳನ್ನ ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ. ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು, ಬಾಲಾಕೋಟ್, ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ. 10ಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು. ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನು ಛಿದ್ರಗೊಳಿಸಿದೆ. ಗುರಿಗಳನ್ನು ತಲುಪುವ ಮೊದಲೇ ಒಡೀಸ್ ಮಾಡಿದೆ. ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಹೇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿ ಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಜೊತೆಗೆ ಜಮ್ಮು, ಅಮೃತಸರ್ನಲ್ಲೂ ಸಂಪೂರ್ಣ ಬ್ಲಾಕ್ ಔಟ್ ಮಾಡಲಾಗಿದೆ. ಕಚ್, ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು. ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿ ಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು. ಜನರ ಸಂಚಾರ, ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು. ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ. ಭಾರತ ಪಾಕ್ ಡಿಜಿಎಂಒ ಸಭೆ ಬಳಿಕವೂ ತನ್ನ ನೀಚ ಬುದ್ಧಿ ತೋರಿಸಿದೆ. ಇದಕ್ಕೆ ಪಾಕಿಸ್ತಾನ ಭಾರೀ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನರಿಬುದ್ಧಿ ಪಾಕಿಸ್ತಾನ ಮತ್ತೆ ತನ್ನ ಹೇಡಿತನವನ್ನ ತೋರಿಸಿದೆ. ಡಿಜಿಎಂಒ ಸಭೆ ಬಳಿಕವೂ ಕುತಂತ್ರಿ ಪಾಕ್ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು, ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ಮೂಲಕ ದಾಳಿಗೆ ಯತ್ನಿಸಿದೆ. ಭಾರತ ಏನು ಸುಮ್ಮನೆ ಕೂತಿಲ್ಲ, ಖಡಕ್ ಕೌಂಟರ್ ಅನ್ನು ಕೊಟ್ಟಿದೆ. ರಿಪೋರ್ಟ್ ನೋಡಿ. ಕುತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸದ್ರೋಹ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು, 50ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ. ಗಡಿಯಲ್ಲಿ ಮತ್ತೆ ನರಿಬುದ್ಧಿ ಪ್ರದರ್ಶಿಸಿದ ಪಾಕ್. ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್. ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಡಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದೆ. ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು, ಪಾಕ್ನ ಡ್ರೋನ್ಗಳನ್ನ ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ. ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು, ಬಾಲಾಕೋಟ್, ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ. 10ಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು. ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಛಿದ್ರಗೊಳಿಸಿದೆ. ಗುರಿಗಳನ್ನ ತಲುಪುವ ಮೊದಲೇ ಒಡೀಸ್ ಮಾಡಿದೆ. ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್.
ಹೇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿ ಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಜೊತೆಗೆ ಜಮ್ಮು, ಅಮೃತಸರ್ನಲ್ಲೂ ಸಂಪೂರ್ಣ ಬ್ಲಾಕ್ ಔಟ್ ಮಾಡಲಾಗಿದೆ. ಕಚ್, ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು. ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿ ಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು. ಜನರ ಸಂಚಾರ, ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು. ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ. ಭಾರತ ಪಾಕ್ ಡಿಜಿಎಂಒ ಸಭೆ ಬಳಿಕವೂ ತನ್ನ ನೀಚ ಬುದ್ಧಿ ತೋರಿಸಿದೆ. ಇದಕ್ಕೆ ಪಾಕಿಸ್ತಾನ ಭಾರೀ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನರಿಬುದ್ಧಿ ಪಾಕಿಸ್ತಾನ ಮತ್ತೆ ತನ್ನ ಹೇಡಿತನವನ್ನ ತೋರಿಸಿದೆ. ಡಿಜಿಎಂಒ ಸಭೆ ಬಳಿಕವೂ ಕುತಂತ್ರಿ ಪಾಕ್ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು, ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ಮೂಲಕ ದಾಳಿಗೆ ಯತ್ನಿಸಿದೆ. ಭಾರತ ಏನು ಸುಮ್ಮನೆ ಕೂತಿಲ್ಲ, ಖಡಕ್ ಕೌಂಟರ್ ಅನ್ನು ಕೊಟ್ಟಿದೆ. ರಿಪೋರ್ಟ್ ನೋಡಿ. ಕುತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸದ್ರೋಹ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು 50ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ. ಗಡಿಯಲ್ಲಿ ಮತ್ತೆ ನರಿಬುದ್ಧಿ ಪ್ರದರ್ಶಿಸಿದ ಪಾಕ್. ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್. ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಡಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದೆ. ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು, ಪಾಕ್ನ ಡ್ರೋನ್ಗಳನ್ನ ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ. और ड्रोन ज्यादा नहीं, ड्रोन ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು, ಬಾಲಾಕೋಟ್, ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ. 10ಕ್ಕೂ ಹೆಚ್ಚು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು. ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಛಿದ್ರಗೊಳಿಸಿದೆ. ಗುರಿಗಳನ್ನ ತಲುಪುವ ಮೊದಲೇ ಒಡೀಸ್ ಮಾಡಿದೆ. ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಹೇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿ ಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಜೊತೆಗೆ ಜಮ್ಮು, ಅಮೃತಸರ್ನಲ್ಲೂ ಸಂಪೂರ್ಣ ಬ್ಲಾಕ್ ಔಟ್ ಮಾಡಲಾಗಿದೆ. ಕಚ್, ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು. ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿ ಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು. ಜನರ ಸಂಚಾರ, ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು. ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ. ಭಾರತ ಪಾಕ್ ಡಿಜಿಎಂಒ ಸಭೆ ಬಳಿಕವೂ ತನ್ನ ನೀಚ ಬುದ್ಧಿ ತೋರಿಸಿದೆ. ಇದಕ್ಕೆ ಪಾಕಿಸ್ತಾನ ಭಾರೀ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.